ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗೂ. ಇವತ್ತು ಬಂದು ನಾನು ಹಾಲು ಪೌಡರಲ್ಲಿ ಚಿಕ್ಕದಾಗಿ ಬರ್ಫಿ ಥರ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಅಂದ್ಬಿಟ್ಟು ಇಲ್ಲಿ 2 ಕಪ್ಪು, ಒಂದೇ ಅಳತೆದು 1 ಕಪ್ ತೊಗೊಂಡು ಅದರಲ್ಲಿ 2 ಕಪ್ ಆಗೋಷ್ಟು ಹಾಲಿನ ಪೌಡರ್ನ ಹಾಕ್ಕೊತಾ ಇದ್ದೀನಿ ಒಂದು ಬಾಣಲಿಗೆ. ಅದಾದಮೇಲೆ ನಾನು ಅದೇ ಕಪ್ಪಲ್ಲೇ 1 ಕಪ್ಪು ನೀರು ತೊಗೊಂಡಿದ್ದೀನಿ. ಅದು ಹಾಕ್ಕೊಂಡ್ಮೇಲೆ ಸ್ಟವ್ ಆನ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇರಬೇಕು. ಅದೊಂದು ಸ್ವಲ್ಪ ಕಾದಿದೆ ಅಂತ ಅನ್ನಿಸ್ದಾಗ ಅದಕ್ಕೆ ಲೆಮನ್ ಇದನ್ನು ಹಿಂಡ್ಕೊಂಡು ಅದು ರಸ ಹಿಂಡ್ಕೊಂಡು ಬರೀ ರಸ ಹಾಕ್ಕೊಬೇಕು. ಒಂದು ದಪ್ಪದಾದರೆ 1-2 ಹಾಕ್ಕೊಳ್ಳಿ ಸಾಕು. 2ರಿಂದ 3 ಆಗುತ್ತೆ ಸಣ್ಣದಾದರೆ ಲೆಮನ್ನು. ಅದಾದಮೇಲೆ ನಾನು ಇಲ್ಲಿ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಹಾಕ್ಕೊಂಡಾದಮೇಲೆ ನಾನು ಇಲ್ಲಿ ಲೆಮನ್ ಹಾಕ್ಕೊತಾ ಇದ್ದೀನಿ. ನೋಡಿ, ಅದು ಲೆಮನ್ ಹೊಡ್ಕೊಳ್ಳೋವರೆಗೂ ಇದು ಸ್ವಲ್ಪ ಹಾಗೆ ಕೈ ಆಡಿಸ್ತಾ ಇದ್ರೆ ಬೆಟರು. ಇದು ಒಂದು ದಪ್ಪ ತಳ ಪಾತ್ರೆಯಲ್ಲೇ ಮಾಡ್ಕೊಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ, ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಹೊಡ್ಕೊಳ್ಳೋವರೆಗೂ ಇದು ಮಾಡ್ಕೊಬೇಕು. ಪೂರ್ತಿ ತಳ ಹಿಡಿತಾ ಇರುತ್ತೆ, ಅದನ್ನ ಹಂಗೆ ಆಡಿಸ್ತಾ ಇರಬೇಕು ತಳ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ, ಹಾಗೆ ಹೊಡ್ಕೊತಾ ಇರುತ್ತೆ ಲೆಮನ್ ಹಾಕಿದ್ಮೇಲೆ. ಅದು ಹಾಗೂ ಹೊಡ್ಕೊತಾ ಇಲ್ಲ ಅಂದರೆ ಇನ್ನೊಂದು ಅರ್ಧ ನಿಂಬೆಹಣ್ಣು ಹೊಡೆದು ಹಾಕಿ ಹೊಡ್ಕೊಳ್ಳುತ್ತೆ ಹಾಲು. ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಆದಷ್ಟು ಸಣ್ಣ ಉರಿಲೇ ಮಾಡಬೇಕಿದು, ದಪ್ಪ ಉರಿಲಿ ಮಾಡ್ಕೊಬಾರ್ದು. ನೋಡಿ, ಹೊಡ್ಕೊತಾ ಇದೆ ಈಗ. ಅದು ಗಟ್ಟಿ ಆಗ್ತಾ ಬರ್ತಾಯಿದೆ. ಈ ಥರ ಎಲ್ಲ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಇದು ಮಾಡಿಕೊಂಡು ತಳ ಹಿಡಿದಂಗೆ ಇದು ಮಾಡ್ಕೊಳ್ಳಿ ಸ್ವಲ್ಪ. ನೋಡಿ, ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಅದು ಚೆನ್ನಾಗಿ ಪೌಡರ್ ಥರ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿದ್ದ ಮಾಡ್ಕೊಂಡು ಆದಮೇಲೆ ಸಕ್ಕರೆ ಹಾಕ್ಕೊಬೇಕು. ನೋಡಿ, ಅದು ಚೆನ್ನಾಗಿ ಮಿಕ್ಸ್ ಆಗಿ ಇದಾಗಬೇಕು. ಅಲ್ಲಿಗಂಟ ಮಿಕ್ಸ್ ಮಾಡ್ಕೊಬೇಕು ನೀವು. ಅದಾದಮೇಲೆ ಸಕ್ಕರೆ ಹಾಕ್ಕೊಬೇಕು, ಇಲ್ಲಾಂದರೆ ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ. ಇನ್ನು ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಾಗೆ ಉರಿ ಇದು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಬೇಕು. ನೋಡಿ, ತಳ ಹಿಡಿತಾ ಇರುತ್ತೆ, ಅದನ್ನ ನೀಟಾಗಿ ಇದು ಮಾಡ್ಕೊಬೇಕು. ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ನೋಡಿ, ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದಂಗೆ ಅದು ಸಪ್ರೇಟ್ ಆಗುತ್ತಲ್ಲ, ಆವಾಗ ನಾನು ಇಲ್ಲೊಂದು ಪ್ಲೇಟ್ ತಗೊಂಡು ಅದಕ್ಕೆ ತುಪ್ಪ ಸವರ್ಕೊಂಡು ಅದಕ್ಕೆಲ್ಲ ಹಾಕ್ಕೊತಾ ಇದ್ದೀನಿ. ತುಪ್ಪ ಸವರಿಟ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದು 10 ನಿಮಿಷ ನಾನು ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡಿಟ್ಕೊಂಡ್ರೆ ಸಿಂಪಲಾಗಿ ಮಿಲ್ಕ್ ಬರ್ಫಿ ರೆಡಿ ಆಗುತ್ತೆ. ನೋಡಿ, ಈ ಥರ ಆಗಿದೆ. ಅದನ್ನ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಡಬೇಕು ಆರಕ್ಕೆ. ಒಂದು 10 ನಿಮಿಷ ಹೊರಗಡೆ ಇಟ್ಟು